ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 518. ಇವತ್ತು ಅತ್ಯಂತ ಸುಂದರವಾದ ಒಂದು ಪದ್ಯಭಾಗದ ಸ್ವಾರಸ್ಯವನ್ನು ನೋಡೋಣ. ಅದೇ ಸೋಮೇಶ್ವರ ಶತಕದಿಂದ ಆರಿಸ್ಕೊಂಡಿರುವಂಥ ನಾಲ್ಕು ಪದ್ಯಗಳು. ಸೋಮೇಶ್ವರ ಶತಕ. ಶತಕ ಅಂದರೆ 100. ನಮ್ಮ ಸೋಮೇಶ್ವರ ಕವಿ ಕ್ರಿಸ್ತಶಕ ಸುಮಾರು 13ನೇ ಶತಮಾನದಲ್ಲಿ ಇದ್ದವನು. ಅವನ ಕಾಲವನ್ನು 1200ರಿಂದ 1300 ತನಕ ಎಳೀತಾರೆ. ಆದರೆ ಕಾಲಕ್ಕಿಂತ ಮುಖ್ಯ ಅವನು ಕೊಟ್ಟಿರುವಂಥ ಈ ಶತಕದಲ್ಲಿರುವಂಥ ಈ ಪದ್ಯದ ಸ್ವಾರಸ್ಯವೇ ನಮಗೆ ಮುಖ್ಯ. ಇದು ಸರ್ವಜ್ಞ ಹೇಗೆ ನಮಗೆ 18ನೇ ಶತಮಾನದಲ್ಲಿ ಬಂದವನು, ಅವನು ಹೇಗೆ ಸರ್ವಜ್ಞ ತಿಳಿಯದಂಥ ವಿಷಯವಿಲ್ಲದೆ ಎಲ್ಲ ರೀತಿ ಸರ್ವಜ್ಞ ವಚನಗಳು ಕೊಟ್ಟ, ತ್ರಿಪದಿಗಳು ಕೊಟ್ಟ, ಇಲ್ಲಿ ಈತ ಶತಕಗಳ ಪದ್ಯಗಳನ್ನು ಕೊಟ್ಟಿದ್ದಾನೆ. ಇದು ವೃತ್ತದ ರೂಪದಲ್ಲಿ 4 ಸಾಲಿನ ಪದ್ಯ. ಇದರಲ್ಲಿ ಯಾವುದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅತಿ ಮುಖ್ಯವಾಗಿ ನಾವು ನೋಡೋದು ದೇವನ ಒಲುಮೆ ಯಾಕೆ ಬೇಕು, ಯಾವುದು ಜಗತ್ತಿನಲ್ಲಿ ಶ್ರೇಷ್ಠವಾದ್ದು, ಯಾವುದು ಭೂಷಣ ಅಥವಾ ಅಲಂಕಾರ ಪ್ರಾಯವಾದ್ದು, ಮಾನವ ಸಂಬಂಧಗಳು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ಈ 4 ವಚನಗಳಲ್ಲಿ ನೋಡೋಣ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ, ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರವಾಗದೆ, ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ, ದೇವನೊಲುಮೆ ಇರಲ್ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ, ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ನಮ್ಮ ವಚನಕಾರರೆಲ್ಲರಿಗೂ ಸಹಿತ ಅವರ ವಚನದ ಕೊನೆಗೆ ಹೇಗೆ ಇಷ್ಟ ದೈವವನ್ನು ನೆನೀತಾರೆ, ಇಲ್ಲಿ ನಮ್ಮ ಸೋಮೇಶ್ವರ ಕವಿಯ ಇಷ್ಟ ದೈವ ಯಾರು ಅಂದರೆ ಹರಹರ ಶ್ರೀ ಚನ್ನ ಸೋಮೇಶ್ವರ. 2ನೇ ಪದ್ಯ ನೋಡೋಣ. ಕವಿಯೇ ಸರೋರೋಳ್ ಉತ್ತಮಂ, ಕನಕವೇ ಲೋಹಂಗೊಳೊಳ್ ಶ್ರೇಷ್ಠ, ಜಾಹ್ನವಿಯ ತೀರ್ಥದೊಳ್ ಉನ್ನತಂ, ಗರತಿಯೇ ಸ್ತ್ರೀ ಜಾತಿಯೊಳ್ ವೆಗ್ಗಳಂ, ರವಿ ಮುಖ್ಯಂ ನವಗ್ರಹದೊಳ್, ರಸಗಳೊಳ್ ಶೃಂಗಾರವೇ ಬಲ್ಮೆ ಕೇಳ್, ಶಿವನೇ ದೇವರೋಳ್ ಉತ್ತಮಂ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನು 3ನೇ ಪದ್ಯ ನೋಡೋಣ. ರವಿ ಆಕಾಶಕ್ಕೆ ಭೂಷಣಂ, ರಜನಿಗಾಚಂದ್ರಂ ಮಹಾಭೂಷಣಂ, ಕುವರಂ ವಂಶಕ್ಕೆ ಭೂಷಣಂ, ಸರಸಿಗೆ ಅಂಬೋಜಾತಗಳ್ ಭೂಷಣಂ, ಹವಿ ಯಜ್ಞಾಳಿಗೆ ಭೂಷಣಂ, ಸತಿಗೆ ಪಾತಿವ್ರತ್ಯವೇ ಭೂಷಣಂ, ಕವಿ ಆಸ್ಥಾನಕ್ಕೆ ಭೂಷಣಂ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. 4ನೇ ಪದ್ಯ. ಹಿತವಂ ತೋರುವನ್ ಆತ್ಮಬಂಧು, ಪರೆವಾತಂ ತಂದೆ, ಸದ್ದರ್ಭದ ಆ ಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣ ಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ ಸುವೃತಿ, ಮಹಾ ಸದ್ವಿದ್ಯೆಯೇ ಪುಣ್ಯದಂ, ಸುತನೇ ಸದ್ಗತಿ ದಾತನೈ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಹಿಂಗೆ ಹೇಳಿದ ಕೂಡಲೇ ಪೂರ್ತಿ ಅರ್ಥ ಆಗಲ್ಲ. ಹಣ್ಣನ್ನು ಹೇಗೆ ಸಿಪ್ಪೆ ತೆಗೆದು ಒಂದೊಂದೇ ತೊಳೆ ಬಿಡಿಸಿ ಬಾಯಲ್ಲಿ ಹಾಕ್ಕೊಂಡ್ರೆ ರುಚಿ ಗೊತ್ತಾಗುತ್ತೋ ಹಾಗೆ ಈಗ ಒಂದೊಂದೇ ಪದ್ಯವನ್ನು ಪ್ರತಿ ಸಾಲನ್ನು ನಿಮಗೆ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಅದರ ಸ್ವಾರಸ್ಯ ಗೊತ್ತಾಗತ್ತೆ. ಮೊದಲನೇದೇನಂತೆ, ದೇವನ ಒಲುಮೆ ಎಷ್ಟು ಮಹತ್ವ, ದೇವನ ಅನುಗ್ರಹ ಪಡೆದರೆ ಏನೇನಾಗತ್ತೆ, ಏನೇನಾಗಬಹುದು, ಏನೇನಾಗಿದೆ ಅಂಥೇಳಿ ಸೋಮೇಶ್ವರ ಕವಿ ಹೇಳ್ತಾ ಇರೋದು. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ, ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರವಾಗದೆ, ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿಪಣ್ಣಾಗದೆ, ದೇವನೊಲುಮೆ ಇರಲ್ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ಉಡು ಅಂದರೆ ನಕ್ಷತ್ರ. ನಕ್ಷತ್ರಗಳ ರಾಜ ಯಾರು ಅಂದರೆ ಚಂದ್ರ. ಚಂದ್ರನಿಗೆ ನಾವು ಉಡು ರಾಜ ಅಂತ ಕರೀತೇವೆ. ನೋಡಿ, ರಾತ್ರಿ ಹೊತ್ತು ನಮಗೆ ಬೆಳಕನ್ನು ಕೊಡೋದು, ತಂಪನ್ನು ಕೊಡೋದು ಚಂದ್ರ. ಆದರೆ ನಾವು ಪ್ರತಿ ಒಂದು ತಿಂಗಳಿಗೆ ಮಾಸ ಅಂತ ಕರಿತೀವಿ. ಒಂದು ಮಾಸಕ್ಕೆ 2 ಪಕ್ಷ ಇದೆ. ಒಂದು ಕೃಷ್ಣ ಪಕ್ಷ, ಇನ್ನೊಂದು ಶುಕ್ಲ ಪಕ್ಷ. ಕೃಷ್ಣ ಪಕ್ಷದಲ್ಲಿ ಏನಾಗಿರುತ್ತೆ, ಚಂದ್ರ
ದಿನ ದಿನವೂ ಕೂಗ್ತಾ 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 ಬಂದು ಅಮಾವಾಸ್ಯೆ ದಿನ ಶೂನ್ಯವಾಗಿಬಿಡ್ತಾನೆ. ಆಮೇಲೆ ಶುಕ್ಲ ಪಕ್ಷದಲ್ಲಿ ಏನಾಗುತ್ತೆ, ವೃದ್ಧಿಯಾಗ್ತಾ ಹೋಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಆತ ಏನು, ನಾವು ಹುಣ್ಣಿಮೆ ಆದಮೇಲೆ ಪಾಡ್ಯದಿಂದ ಅಮಾವಾಸ್ಯೆ, ಅಮಾವಾಸ್ಯೆ ಆದಮೇಲೆ ಮತ್ತೆ ಪಾಡ್ಯದಿಂದ ವೃದ್ಧಿ ಆಗ್ತಾ ಹೋಗೋದು ಶುಕ್ಲ ಪಕ್ಷ, ಅಮಾವಾಸ್ಯೆ ಕಡೆಗೆ ಸಾಗ್ತಾ ಇರೋದು ಕ್ಷಯವಾಗೋದೇ ಅದು ಕೃಷ್ಣ ಪಕ್ಷ. ಏನಂತೆ, ಉಡುರಾಜಂ ಚಂದ್ರ ಕಳೆಗುಂದಿ ಪೆರ್ಚದಿಹನೆ. ಪ್ರತಿ ತಿಂಗಳಲ್ಲೂ ಸಹಿತ ಚಂದ್ರ ಏನಾಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಕಳಾಹೀನನಾಗ್ತಾನೆ, ಕ್ಷಯವಾಗ್ತಾ ಹೋಗ್ತಾನೆ. ಆದರೆ ಹಾಗೇನೆ ಅಮಾವಾಸ್ಯೆ ಆದ ಕೂಡಲೇ ಮತ್ತೆ ವೃದ್ಧಿ ಆಗೋದಿಲ್ವೋ, ಹಾಗೇ ಆಗ್ತಾನೆ. ಯಾಕೆ? ಎಲ್ಲ ದೇವನ ಮಹಿಮೆ ಇದು. ಜಗತ್ತಿಗೆ 15 ದಿನ ಕೃಷ್ಣ ಪಕ್ಷ ಇದ್ದರೆ 15 ದಿನ ಶುಕ್ಲ ಪಕ್ಷ ಇರಲೇಬೇಕು. ಯಾರು ಕರಗಿದ್ರು ಮತ್ತೆ ವೃದ್ಧಿ ಆಗ್ತಾರೆ ಅನ್ನೋ ಸಂದೇಶ ಸಾರಬೇಕು. ಇದಕ್ಕೆ ಕಾರಣ ಆ ಭಗವಂತ. ಎರಡನೇದು ನೋಡಿ, ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರವಾಗದೆ. ನಾವು ಮರ ಅಂದ ಕೂಡಲೇ ದೊಡ್ಡ ಮರ ಅಂದರೆ ಉದಾಹರಣೆ ಕೊಡೋದು ಯಾವುದಕ್ಕೆ, ಆಲದ ಮರಕ್ಕೆ. ಎಷ್ಟು ದೊಡ್ಡದಾಗಿರುತ್ತೆ, ಅದ್ರ ಎಲೆ ನೋಡ್ತೀವಿ, ಅದರಲ್ಲಿ ಹಣ್ಣು ಸಹಿತ ಬಿಡುತ್ತೆ, ಇಷ್ಟಿಷ್ಟು ಹಣ್ಣು ಇರುತ್ತೆ, ಒಳಗಡೆ ಬೀಜ ಇರುತ್ತೆ. ಆದರೆ ಆಲದ ಮರ ಅಷ್ಟು ದೊಡ್ಡದಾದ್ರೂ ಸಹಿತ ಅದರ ಬೀಜ ಒಂದು ಸಣ್ಣದು, ಒಂದು ರಾಗಿ ಕಾಳಿದ್ದಷ್ಟೇ ಇರೋದು. ನೆಗ್ರೋದ ಬೀಜಂ, ಆಲದ ಮರದ ಬೀಜ ಏನಾಗುತ್ತೆ, ಅದು ಹಣ್ಣಾಗಿರುತ್ತೆ, ಕೆಳಗೆ ಬೀಳುತ್ತೆ. ಯಾವುದೋ ಹಕ್ಕಿ ಪಕ್ಷಿಗಳು ತಿಂದು ಎಲ್ಲೋ ಒಂದು ಕಡೆ ಇಕೆ ಆಗ್ತವೆ. ಆ ಬೀಜ ಸುಡಿದು ಗಿಡದಿಂದ ದೂರ ಆದರೆ ಕೊನೆಗೆ ಅದು ಸಹಿತ ಇಷ್ಟಿದ್ದ ಬೀಜ ಪೆರ್ಮರವಾಗದೆ ಪಿರಿದು ದೊಡ್ಡ ಮರ, ಹೆಮ್ಮರವಾಗಿಬಿಡೋದು. ಹೌದೋ ಇಲ್ಲೋ? ಮೂಲ ಈ ಸಣ್ಣ ಬೀಜ, ಆದರೆ ಮುಂದಾಗಿದ್ದು ಅಷ್ಟು ದೊಡ್ಡದಾದ ಹೆಮ್ಮರ. ಇದಕ್ಕೆ ಕಾರಣ ಭಗವಂತನ ಒಲುಮೆ, ಅವನ ಅನುಗ್ರಹ. ಎಳೆಗರುಂ ಎತ್ತಾಗದೆ ಲೋಕದೊಳ್. ನೋಡಿ, ಹಸು ಕರ ಹಾಕತ್ತೆ, ಪುಟ್ಟು ಆಟ ಆಡ್ತಿರ್ತೀವಿ, ಎಷ್ಟು ಚೆನ್ನಾಗಿರುತ್ತೆ. ನಾವು ಅದನ್ನು ಮುಟ್ತೀವಿ, ಆಡ್ತೀವಿ, ಏನು ಬೇಕೋ ನಾವು ಹೇಳ್ದಂಗೆ ಕೇಳ್ತಿರುತ್ತೆ. ಆದರೆ ಅದೇ ಏನಾಗುತ್ತೆ, ದೊಡ್ಡದಾದ ಮೇಲೆ ಎತ್ತಾಗತ್ತೆ, ಗುಳಿ ಭಾರಿ ದೊಡ್ಡ ಶರೀರ, ಬಸವಣ್ಣ ಆಗಿಬಿಡುತ್ತೆ. ಅದ್ರ ಹತ್ರ ಹೋಗೋಂಗಿಲ್ಲ, ಏನು ಬೇಕು ಭಾರವನ್ನು ಎಳೆಯುತ್ತೆ, ಬೇಸಾಯ ಮಾಡುತ್ತೆ. ಎಳೆಗರು ಎತ್ತಾಗ್ಲಿಕ್ಕೂ ಕಾರಣ ಏನದು? ಭಗವಂತನ ಅನುಗ್ರಹ. ನಾವು ಮಾವಿನ ಮರಪ್ಪ ಮಿಡಿ ವಾಗರು ಉಪ್ಪಿನಕಾಯಿ ಹಾಕ್ತೀವಿ, ಚೂಚೂರು ಹುಳಿ ಇರುತ್ತೆ. ಆದರೆ ದೊಡ್ಡದಾದರೆ ಭಗವಂತನ ಅನುಗ್ರಹದಿಂದ ಅದು ಹಣ್ಣಾಗತ್ತೆ. ಮಿಡಿ ಹಣ್ಣಾಗೋದಿಲ್ಲೇನಪ್ಪ. ಮಿಡಿ ಒಗ್ರು ಹುಳಿ, ದೊಡ್ಡದಾದ್ಮೇಲೆ ಹಣ್ಣು ಮಾವಿನ ಹಣ್ಣು ಇಷ್ಟು ದೊಡ್ಡದಾಗಿ ಒಳ್ಳೆ ಘಮ ಸಿಹಿ, ಅದು ರುಚಿ ಕೊಡುತ್ತೆ. ಯಾಕೆ? ಆ ಒಗರು ಹುಳಿ ಎಲ್ಲಿ ಹೋಯ್ತು? ಮಿಡಿ ಇದ್ದಿದ್ದು ಭಗವಂತನ ಅನುಗ್ರಹದಿಂದ ಅದು ಸಹಿತ ದೊಡ್ಡ ಹಣ್ಣಾಗಿ ಸಿಹಿಯನ್ನು ಕೊಡ್ತು. ದೇವನೊಲುಮೆ ಇರಲ್. ಅದಕ್ಕೆ ಯಾವತ್ತು ಭಗವಂತನ ಅನುಗ್ರಹ ಇದ್ದರೆ ಕಾಲಾನುಕಾಲಕ್ಕೆ ಬಡವಂ ಬಲ್ಲಿದನಾಗನೆ. ಬಡವ ಏನೂ ಇಲ್ಲದೆ ಇದ್ದವನು, ಬಲ್ಲಿದ ಶ್ರೀಮಂತ, ಎಲ್ಲವನ್ನೂ ಹೊಂದಿರೋನು. ಹಾಗಾಗಿ ನಾನು ಬಡತನ, ನಾನು ಒದ್ದಾಡಬೇಕು ಅಂತ ಇಲ್ಲ. ಭಗವಂತನ ಅನುಗ್ರಹ ಇದ್ದರೆ, ಇವನಲ್ಲಿ ಒಳ್ಳೆತನ ಇದ್ದರೆ ಖಂಡಿತ ಭಗವಂತನ ಅನುಗ್ರಹದಿಂದ ಎಂಥ ಬಡವನು ಶ್ರೀಮಂತನಾಗ್ತಾನೆ. ಅದಕ್ಕೆ ಮುಖ್ಯ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಯಾಕೆ? ಲೋಕದಲ್ಲಿ ಭಗವಂತ ಅನುಗ್ರಹದಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಲ್ವಾ? ಈಗ ಎರಡನೇ ಪದ್ಯಕ್ಕೆ ಹೋಗೋಣ. ಯಾವುದು ಶ್ರೇಷ್ಠ ಗುಣ, ಯಾವುದು ಶ್ರೇಷ್ಠ ಅಂತ ಹೇಳ್ತಿದ್ದಾನೆ. ಕವಿಯೇ ಸರ್ವರೊಳ್ ಉತ್ತಮಂ, ಕನಕವೇ ಲೋಹಂಗಳೊಳ್ ಶ್ರೇಷ್ಠ, ಜಾಹ್ನವಿಯೇ ತೀರ್ಥದೊಳ್ ಉನ್ನತಂ, ಗರತಿಯೇ ಸ್ತ್ರೀ ಜಾತಿಯೊಳ್ ವೆಗ್ಗಳಂ, ರವಿ ಮುಖ್ಯಂ ನವಗ್ರಹದೊಳ್, ರಸಗಳೊಳ್ ಶೃಂಗಾರವೇ ಬಲ್ಮೆ ಕೇಳ್, ಶಿವನೇ ದೇವರೊಳ್ ಉತ್ತಮಂ, ಹರ ಹರ ಶ್ರೀಚಂದ್ರ ಸೋಮೇಶ್ವರ. ಈಗ ಬೇರೆ ಬೇರೆ ಜನ ಇದ್ದಾರೆ ವೃತ್ತಿ ಮಾಡುವಂಥವ್ರು. ಎಲ್ಲ ವೃತ್ತಿ ಮಾಡುವ ಜನರಲ್ಲಿ ಕವಿಯೇ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಈತನು ಕವಿ. ಯಾರು? ನಮ್ಮ ಸೋಮೇಶ್ವರ. ಯಾಕೆ ಹೇಳ್ತಿದ್ದಾನೆ ಅಂದರೆ, ಕವಿ ರವಿ ಕಾಣದನ್ನು ಕವಿ ಕಂಡ. ಕವಿ ಏನು ಮಾಡ್ತಾನೆ, ಆತ ಹಾಡು ಬರಲಿ, ಕವನ ಬರಲಿ, ಕತೆ ಬರಲಿ, ಸುಂದರವಾದದ್ದನ್ನು, ಸ್ವಾರಸ್ಯವಾದದ್ದನ್ನು ಜನರಿಗೆ ಹೇಳಿ ಅವರನ್ನು ರಂಜಿಸ್ತಾನೆ, ಅವರನ್ನು ಅಡ್ಡ ಹಾದಿಯಿಂದ ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ತಾನೆ, ಬೇರೆ ಲೋಕ ತೋರಿಸ್ತಾನೆ. ಹಾಗಾಗಿ ಸಮಾಜದ ಸ್ವಾಸ್ಥ್ಯ, ಮನಸ್ಸಿಗೆ ರಂಜನೆ ಕೊಡುವ ಕೆಲಸ ಮಾಡೋದ್ರಿಂದ ಅವನೆಲ್ಲರಿಗೂ ಪ್ರಿಯನಾಗಿದ್ದು ಎಲ್ಲರಿಗಿಂತಲೂ ಉತ್ತಮನಾಗಿರ್ತಾನೆ. ಕನಕವೇ ಲೋಹಂಗಳೋ ಶ್ರೇಷ್ಠ. ನಾವು ನೋಡ್ತೀವಿ, ಕಬ್ಬಣ ಇದೆಯಪ್ಪ, ತಾಮ್ರ ಇದೆ,
ಹಿತ್ತಾಳೆ ಇದೆ, ಇನ್ನೆಲ್ಲೆಲ್ಲ ನೋಡ್ತೀವಿ. ಆದರೆ ಲೋಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಕನಕ, ಅಂದರೆ ಬಂಗಾರ. ಬಂಗಾರಕ್ಕೆ ನೋಡಿ ಇವತ್ತು ಬರೀ ನಿಮ್ಮ 10 ಗ್ರಾಮಿಗೆ 75,000 ಹೋಗಿ. ಯಾಕೆ? ಆ ಬಂಗಾರದ ಒಂದು ತುಂಡು ನೀವು ಯಾವಾಗಾದ್ರೂ ಇಟ್ಟಿರ್ರಿ, ಆಭರಣ ಮಾಡಿರಿ, ತುಂಡಿಟ್ಟಿರ್ರಿ, ಮಣ್ಣಲ್ಲಿ ಹಾಕಿಟ್ಟಿರ್ರಿ, ಅದಕ್ಕೆ ಬೆಲೆ ಇದ್ದೇ ಇದೆ, ಗುಣಮಟ್ಟ ಇದೆ, ಹೊಳಕು ಹೊಳಿ ಪಾಕ ಪಳ ಪಳ ಹೊಳೆಯುತ್ತೆ. ನೀವು ನೋಟುಗಳು ಅಮಾನ್ಯವಾಗ್ಬೋದು, ಭೂಮಿ ಬೆಲೆ ಬಿದ್ದು ಹೋಗ್ಬೋದು, ಬಂಗಾರದ ಬೆಲೆ ಯಾವತ್ತೂ ಇದ್ದೇ ಇರುತ್ತೆ, ಅದು ಗುಣವೂ ಹಾಗೆ ಇದೆ. ಹಾಗಾಗಿ ಲೋಹದಲ್ಲಿ ಬಂಗಾರವೇ ಶ್ರೇಷ್ಠ. ಜಾಹ್ನವ್ಯ ತೀರ್ಥದೊಳ್ಳುನ್ನತಂ. ಎಷ್ಟೊಂದು ನದಿಗಳು ಹರಿತಾವೆ, ನದಿಗಳಿಗೆಲ್ಲ ತೀರ್ಥ ಅಂತ ನಾವು ಕರಿತೀವಿ. ಆದರೆ ನಮ್ಮ ಶಿವಮೊಗ್ಗದಲ್ಲೂ ತುಂಗಾ ನದಿ ಇದೆಯಲ್ಲಪ್ಪ. ಆದರೆ ಇಡೀ ಜಗತ್ತಿನಲ್ಲಿ ಯಾವ ನದಿ ಅತ್ಯಂತ ಪವಿತ್ರವಾದದ್ದು, ಅತಿ ಶ್ರೇಷ್ಠ ನಂಬರ್ 1 ಅಂದರೆ ಗಂಗಾ ನದಿ. ಯಾಕೆ? ಗಂಗೆ ದೇವಲೋಕದಿಂದ ಭೂಮಿಲೋಕಕ್ಕೆ ಬಂದವಳು, ಎಲ್ಲರ ಪಾಪವನ್ನು ತೊಳೆದು ಪುನೀತರನ್ನಾಗಿ ಮಾಡ್ತಾಳೆ ಅಂತ. ಹಾಗಾಗಿ ಮೊದಲು ಗಂಗೆ, ಆಮೇಲೆ ಬೇರೆಯವರು. ನದಿಗಳಲ್ಲಿ ತೀರ್ಥಗಳಲ್ಲಿ ಯಾರು ಶ್ರೇಷ್ಠರಾದವರು ಅಂದರೆ ಗಂಗಾ ನದಿ. ಇನ್ನು ಸ್ತ್ರೀ ಜಾತಿಯಪ್ಪ, ಜಗತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು. ಆದರೆ ರೂಪವತಿ ಅಂತ ಗೌರವ ಕೊಡುತ್ತೋ, ಹಣವಂತೆ ಅಂತ ಕೊಡುತ್ತೋ, ಭಾಳ ಚೆನ್ನಾಗಿ ಹಾಡು ಹೇಳ್ತಾಳೆ, ಚಿತ್ರ ಹೆಣ್ಣಿಗೆ ಏನೇನೇ ರೂಪ ಇರ್ಬೋದು, ಏನು ಬೇಕಾದ್ರೂ ಶ್ರೀಮಂತಿಕೆ ಇರ್ಬೋದು, ಮುಖ್ಯವಾಗಿ ಪತಿವ್ರತ ಗುಣ ಇರಬೇಕು, ಗುಣವಂತೆಯಾಗಿರಬೇಕು, ದೈವ ಭಕ್ತಿಯಾಗಿರಬೇಕು, ಮನೆಯನ್ನು ಉನ್ನತಿಗೆ ತಗೊಂಡು ಹೋಗೋಳಿರಬೇಕು. ಅದಕ್ಕೆ ಗರತಿ ಅಂದರೆ ಪತಿವ್ರತೆ, ಅವಳೇ ಸ್ತ್ರೀ ಜಾತಿಯಲ್ಲಿ ವೆಗ್ಗಳ ಅಂದರೆ ಶ್ರೇಷ್ಠಲಾದವಳು. ಅವಳ ರೂಪ, ಅವಳ ಹಣ, ಅದು ಯಾವುದು ಮುಖ್ಯ ಅಲ್ಲ. ಯಾವುದದು? ಪತಿವ್ರತ ಗುಣ. ರವಿ ಮುಖ್ಯಂ ನವಗ್ರಹದೊಳು. ನಾವು 9 ಗ್ರಹಗಳನ್ನು ಹೇಳ್ತೀವಿ, ಆದರೆ ಗ್ರಹಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಸೂರ್ಯ, ರವಿ. ಯಾಕೆ? ಅವನು ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ. ನಮ್ಮ ಜೀವನ ಎಲ್ಲ ನಡೀತಿರೋದೇ ಏನದು? ಈ ಮಳೆ ಬೆಳೆ ಆಗ್ತಾ ಇರೋದು ಇವನಿಂದನೇ. ಹಾಗಾಗಿ ಗ್ರಹಗಳಲ್ಲಿ ರವಿನೇ ಶ್ರೇಷ್ಠ. ಇಷ್ಟು ಬೆಳಕನ್ನು ಕೊಡುವಂಥ, ಶಾಖ ಕೊಡುವ ಗ್ರಹ ಬೇರೆ ಯಾವುದೂ ಇಲ್ಲ. ರಸಗಳು ಶೃಂಗಾರವೇ ಬಲ್ಮೆ. ನಾವು ನವರಸಗಳು ಅಂತ ಹೇಳ್ತೀವಿ. ಈ ನವರಸಗಳಲ್ಲಿ ಶೃಂಗಾರ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ? ಗಂಡು ಹೆಣ್ಣಿನ ಪ್ರೀತಿ. ಗಂಡಿಲ್ಲದೆ ಹೆಣ್ಣಿಲ್ಲ, ಹೆಣ್ಣಿಲ್ಲದೆ ಗಂಡಿಲ್ಲ. ಅವರ ಪ್ರೀತಿಯಿಂದ ಗೃಹ ಸಾಮರಸ್ಯವೂ ಆಗತ್ತೆ, ಸಂತಾನವೂ ಬೆಳೆಯುತ್ತೆ, ಜಗತ್ತು ಸಂತೋಷವಾಗಿರುತ್ತೆ. ಅದಕ್ಕೆ ಕಾರಣವಾಗುವ ಶೃಂಗಾರ ರಸವೇ ಶ್ರೇಷ್ಠವಾದದ್ದು ಅಂತ ಹೇಳ್ತಿದ್ದಾನೆ. ಇದೆಲ್ಲ ಆಯ್ತಪ್ಪ. ಶಿವನೇ ದೇವರೊಳ್ ಉತ್ತಮಂ. ನೀವು ಎಷ್ಟು 100 ಜನ ದೇವರು ಬೇಕಾದ್ರೂ ಇರಲಿ, 1000 ಇರಲಿ, ಕೋಟಿ ಇರಲಿ, ಎಲ್ಲ ದೇವರುಗಳಲ್ಲಿ ನಮ್ಮ ಸೋಮನಾಥ ಹೇಳ್ತಾ ಇರೋದು, ಸೋಮೇಶ್ವರ ಹೇಳ್ತಿರೋದು, ಎಲ್ಲ ದೇವರುಗಳಲ್ಲೂ ಶಿವನೇ ಶ್ರೇಷ್ಠ. ಯಾಕೆ ಅಂದರೆ ಅವನು ಅದಕ್ಕೆ ಕಾರಣ ಕೊಡ್ತಾನೆ. ಅವನು ಶಿವನನ್ನು ಪೂಜೆ ಮಾಡ್ತಾನೆ. ನೀವು ವಿಷ್ಣು ಅನ್ಬೋದು, ನೀವು ಬ್ರಹ್ಮ ಅನ್ಬೋದು, ಅವರವರಿಗೆ ಅವರವ್ರು ಇಷ್ಟವಾಗುವ ದೇವರು ಶ್ರೇಷ್ಠ ಅಂತ ಹೇಳ್ಕೋಬೋದು. ಆದರೆ ನಮ್ಮ ಸೋಮೇಶ್ವರ ಹೇಳ್ತಾ ಇರೋದು ಎಲ್ಲ ದೇವರುಗಳಲ್ಲಿ ಶಿವನೇ ಶ್ರೇಷ್ಠ. ಭಕ್ತರ ಅಧೀನ, ಬೇಗ ಒಲಿತಾನೆ, ಬಹಳ ಸರಳ, ಬುದ್ಧಿ ಬಡಕ. ಏನು ಮಾಡಬೇಕು? ನೀವೇನಿಲ್ಲ, ಅವನಿಗೆ ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ, ನಿಮ್ಗೆ ಒಲಿತಾನೆ ಅಂತ ಹೇಳೋದು. ಇನ್ನು 3ನೇ ಪದ್ಯ ನೋಡೋಣ. ರವಿ ಆಕಾಶಕ್ಕೆ ಭೂಷಣಂ, ರಜನಿಗಾಚಂದ್ರಂ ಮಹಾಭೂಷಣಂ, ಕುವರಂ ವಂಶಕ್ಕೆ ಭೂಷಣಂ, ಸರಸಿಗೆ ಅಂಬೋಜಾತಂಗಳಳ್ ಭೂಷಣಂ, ಹವಿ ಯಜ್ಞಾಳಿಗೆ ಭೂಷಣಂ, ಸತಿಗೆ ಪಾತಿವ್ರತ್ಯವೇ ಭೂಷಣಂ, ಕವಿ ಆಸ್ಥಾನಕ್ಕೆ ಭೂಷಣಂ, ಹರ ರಾಶಿ ತನ್ನ ಸೋಮೇಶ್ವರ. ಭೂಷಣ ಅಲಂಕಾರ ಪ್ರಾಯವಾದದ್ದು ಯಾವುದು ಅನ್ನೋದಕ್ಕೆ 3ನೇ ಪದ್ಯದಲ್ಲಿ ಸೋಮೇಶ್ವರ ಹೇಳ್ತಾ ಇರೋದು. ರವಿಯ ಆಕಾಶಕ್ಕೆ ಭೂಷಣ. ಈಗಿನ್ನು ನೋಡಿದ್ವಿ. ಯಾಕೆ? ಆಕಾಶ ಅಂದ ಕೂಡಲೇ ಅಲ್ಲಿ ಸೂರ್ಯ ಇರಬೇಕು. ಸೂರ್ಯ ಬೆಳಕನ್ನು ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತುತ್ತಾ ಇದ್ದಾವೆ. ಹಾಗಾಗಿ ಆಕಾಶಕ್ಕೊಂದು ಕಳೆ ಬಂದಿರುತ್ತೆ, ಅಲಂಕಾರ ಪ್ರಾಯವಾಗಿರುತ್ತೆ ಸೂರ್ಯನಿಂದ. ರಜನಿಗ ಚಂದ್ರಂ ಮಹಾಭೂಷಣಂ. ಹಗಲಾದರೆ ಸೂರ್ಯ, ರಾತ್ರಿ ಆದರೆ ಚಂದ್ರ ರಾತ್ರಿ ಕಾಣಿಸ್ಕೊಳ್ತಾನೆ. ರಜನಿ ಅಂದರೆ ರಾತ್ರಿ. ರಾತ್ರಿಗೆ ಚಂದ್ರವೇ ಮಹಾಭೂಷಣ, ಮಹಾ ಅಲಂಕಾರ, ಶ್ರೇಷ್ಠ. ಏನು ಮಾಡ್ತಾನೆ? ತಂಪನ್ನು ಕೊಡ್ತಾನೆ, ಬೆಳದಿಂಗಳನ್ನು ಕೊಡ್ತಾನೆ, ಎಷ್ಟು ಖುಷಿ ಸಂತೋಷ ಕೊಡ್ತಾನೆ. ಇನ್ನು ಕುವರಂ ವಂಶಕ್ಕೆ ಭೂಷಣ. ಕುವರ ಅಂದರೆ ಮಗ. ಇಲ್ಲಿ ಮಕ್ಕಳಾಗ್ತವೆ,
ದಂಪತಿಗಳು ಮದುವೆ ಆದಮೇಲೆ ದಾಂಪತ್ಯದ ಬಳ್ಳಿಯಲ್ಲಿ ಹೂ ಅರಳಲೇಬೇಕು. ಹೆಣ್ಣು ಇರ್ತವೆ, ಗಂಡು ಇರ್ತವೆ. ಆದರೆ ಅವತ್ತಿನ ಕಾಲಕ್ಕೆ ಏನಾಗ್ತಿತ್ತು, ವಂಶವನ್ನು ಬೆಳೆಸುವಂಥವನು ಮಗ, ಕುಲದ ಗೌರವ ಉಳಿಸೋನು ಅವನು, ಜೊತೆಗೆ ತಂದೆ ತಾಯಿಗಳನ್ನು ಮುಕ್ತಲ್ಲಿ ನೋಡ್ಕೊಳ್ಳೋನು. ತಂದೆ ತಾಯಿಗಳ ಮರಣ ಹೊಂದಿದ ಮೇಲೆ ಅವರಿಗೆ ಬೆಂಕಿಯನ್ನು ಕೊಟ್ಟು ಅವರ ಏನದು ಕ್ರಿಯಾಕರ್ಮಗಳನ್ನು ಮಾಡಿ ಅವರನ್ನು ಸದ್ಗತಿಗೆ ಕೊಂಡೊಯ್ತಾನೆ. ಹಾಗಾಗಿ ಅವತ್ತಿನ ಕಾಲಕ್ಕೆ ಹೋಲಿಸಿದಾಗ ಮಗ ವಂಶಕ್ಕೆ ಭೂಷಣ, ವಂಶದ ಹೆಸರನ್ನ ಬೆಳೆಸ್ತಾನೆ ಅಂತ ಹೇಳ್ತಾ ಇದ್ದಿದ್ದು. ಸರಸಿಗೆ ಅಂಬೋಜಾತಂಗಳ್ ಭೂಷಣಂ. ಅಂಬುಜ, ಅಂಬು ಸರಸಿ ಅಂದರೆ ಸರೋವರ, ಅಂಬೋಜಾತ ಅಂದರೆ ನೀರಿನಲ್ಲಿ ಹುಟ್ಟಿದ್ಯಾವುದು ಕಮಲ. ಸರೋವರ ಇದೆ, ಸರೋವರದಲ್ಲಿ ಹುಟ್ಟೋದು ಯಾವುದು ಕಮಲದ ಹೂವು. ಸರೋವರ ಇದ್ದು ಸಹಿತ ಅಲ್ಲಿ ನಿಮಗೆ ಏನು ಬೇರೆ ಬೇರೆ ಮುಳ್ಗಿಳ್ ಹೂವೆಲ್ಲ ಬಿಡಬಹುದು, ಏನದು ಅಂತರ್ಗಂಗೆ ಸಹಿತ ಸೇರ್ಕೊಂಡಿರುತ್ತೆ, ಕಳೆ ಇಲ್ಲ. ಸರೋವರಕ್ಕೆ ಒಂದು ಕಳೆ ಬರದೇನೆ ಅಲ್ಲಿ ಅರಳಿರುವಂಥ ಕಮಲದ ಹೂವಿನಿಂದ. ಹಾಗೇನೆ ಹವಿ ಯಜ್ಞಾಳಿಗೆ ಭೂಷಣಂ. ಯಜ್ಞ ಮಾಡಬೇಕಪ್ಪ, ಯಾಗ ಯಜ್ಞಗಳು ಮಾಡಬೇಕಾದ್ರೆ ನಿಮಗೆ ಈ ಹೋಮಕ್ಕೆ ಚಕ್ಕೆ ಬೇಕು, ತುಪ್ಪ ಬೇಕು, ಈ ಎಲ್ಲ ದ್ರವ್ಯಗಳು ಏನಿದೆ ಹೋಮಕ್ಕೆ ಬೇಕಾಗುವಂತಹ ದ್ರವ್ಯಗಳಿದ್ರೇ ಹೋಮ ಅದಕ್ಕೆ ಭೂಷಣ ಬರೋದು, ಇಲ್ಲದೇ ಇಲ್ಲ. ಸತಿಗೆ ಪಾತಿವ್ರತ್ಯ ಭೂಷಣ. ಹೆಣ್ಣು ಮಕ್ಕಳಿಗೆ ಪಾತಿವ್ರತ್ಯ ಗುಣ ಗರ್ತಿಯ ಲಕ್ಷಣ ಇದ್ದರೆ ಅವಳ ಹೆಚ್ಚಿನ ಗೌರವ ಸಿಗತ್ತೆ. ಆದರೆ ಕವಿ ಹಿಂದೆಲ್ಲ ರಾಜಸ್ಥಾನ ಇತ್ತು, ಅಲ್ಲೇನಾಗ್ತಿತ್ತು, ಅವರಿಗೆ ರಂಜಿಸಲಿಕ್ಕೆ ಏನಾದರೂ ಹೇಳಿ ಅವರ ಹೃದಯವನ್ನು ಪರಿವರ್ತನೆ ಮಾಡಲಿಕ್ಕೆ ಕವಿ ಬೇಕಾಗ್ತಿತ್ತು. ಕವಿಗೆ ಆ ಕಾಲದಲ್ಲಿ ಈ 700-800 ವರ್ಷದ ತೆಳೆಗೆ ರಾಜರುಗಳಾಗ್ತಿದ್ದು, ಕವಿಗಳಿಗೆ ಅವರ ಕಾವ್ಯಕ್ಕೆ ತುಂಬ ಮಹತ್ವ ಗೌರವ ಇರ್ತಿತ್ತು. ಹಾಗಾಗಿ ಯಾವುದೇ ಆಸ್ಥಾನಕ್ಕೆ ಕವಿಯೇ ಭೂಷಣ ಅಂತ ಹೇಳ್ತಿದ್ದಾನೆ. ಇನ್ನು ಕೊನೆಯ ಪದ್ಯಕ್ಕೆ ಬರೋಣ. ಮಾನವ ಸಂಬಂಧಗಳು ಹೇಗೆ ರೂಪುಗೊಳ್ಳುತ್ತೆ ಅಂತ ಹೇಳ್ತಾನೆ ನೋಡಿ. ಹಿತವಂ ತೋರುವನ್ ಆತ್ಮಬಂಧು, ಪೊರೆವಾತನ್ ತಂದೆ, ಸದ್ಧರ್ಮದಾಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ ಸುವೃತ್ತಿ, ಮಹಾ ಸದ್ವಿದ್ಯೆಯೇ ಪುಣ್ಯದಂ, ಸುತನೇ ಸದ್ಗತಿ ದಾತನೈ, ಹರ ಹರ ಶ್ರೀಚಂದ ಸೋಮೇಶ್ವರ. ಹಿತವಂ ತೋರುವನ್ ಆತ್ಮಬಂಧು. ನೋಡಿ, ಜಗತ್ತಿನಲ್ಲಿ ನಾವು ಎಷ್ಟೆಷ್ಟೋ ಜನರನ್ನು ನೋಡ್ತೀವಿ, ಎಷ್ಟೆಲ್ಲರ ಜನರ ನೆರವು ಮಾರ್ಗದರ್ಶನದಿಂದ ಬದುಕಕ್ಕಾಗಲ್ಲ. ಯಾರು ನಮಗೆ ಹಿತದ ಮಾರ್ಗ, ಒಳ್ಳೆಯ ಮಾರ್ಗವನ್ನು ತೋರುತ್ತಾರೋ ಅವರೇ ನಿಜವಾದ ಬಂಧುಗಳು. ರಕ್ತ ಸಂಬಂಧ ಹುಟ್ಟಿರಬೇಕು, ತಂದೆ ಆಗಿರಬೇಕು, ಗುರುವಾಗಿರಬೇಕು ಅಂತೇನಿಲ್ಲ. ಯಾರು ನಮಗೆ ಒಳ್ಳೆಯದಾಗಲಿಕ್ಕೆ ದಾರಿಯನ್ನು ತೋರಿಸ್ತಾರೋ ಅವರೇ ನಿಜವಾದ ಬಂಧು. ಪರವಾತಂ ತಂದೆ. ನೋಡಿ, ತಂದೆ ಜನ್ಮ ಕೊಡೋ ತಾಯಿ ನಮಗೆ ಜನ್ಮ ಕೊಡ್ತಾಳೆ, ತಂದೆಯಾದವನು ಪೋಷಣೆ ಮಾಡ್ತಾನೆ. ತಂದೆ ಇಲ್ಲಪ್ಪ, ಯಾರು ಪೋಷಣೆ ಮಾಡ್ತಾರೋ, ಮಕ್ಕಳನ್ನು ಬೆಳೆಸ್ತಾರೋ, ರಕ್ಷಣೆ ಕೊಡ್ತಾರೋ ಅವರೇ ನಿಜವಾದ ತಂದೆ. ಆಯಿತು. ಸತಿ, ಸದ್ಧರ್ಮದಾಸತಿಯ ಸರ್ವಕ್ಕೆ ಸಾಧನಂ. ಕೈ ಹಿಡಿದ ಹೆಂಡತಿ ಏನಾಗಿರ್ತಾಳೆ, ಒಳ್ಳೆಯ ಧರ್ಮದಲ್ಲಿದ್ದು ಅವಳೇನು ಮಾಡ್ತಾಳೆ, ಒಳ್ಳೆಯ ಧಾರ್ಮಿಕ ಸ್ವಭಾವದಳು ಗುಣವಂತೆಯಾಗಿದ್ದರೆ ಅಂಥ ಸತಿ ಪತಿಯ ಎಲ್ಲ ಏಳಿಗೆಗೆ ಅವಳೇ ಕಾರಣಕರ್ತಳು. ಅವಳೇನಾದರೂ ಜಗಳಗಂಟಿ ಆದರೆ, ಮೋಸಗಾರಳಾದರೆ, ಅವಳು ದುಷ್ಟೆ ಆದರೆ ಅವಳ ಜೊತೆ ಇವನು ನರಕಕ್ಕೆ ಹೋಗ್ತಾನೆ. ಗಂಡ ಸ್ವರ್ಗಕ್ಕೆ ಹೋಗಬೇಕು, ಸದ್ಗತಿ ಪಡಿಬೇಕು ಅಂದರೆ ಒಳ್ಳೆ ಹೆಂಡತಿನ ಪಡೆದಿರಬೇಕು. ಅವಳೇ ಪತಿಯ ಎಲ್ಲ ಏಳಿಗೆಗೂ ಕಾರಣ. ಮುನಿದರೆ ಮಾರಿ, ಏನದು ಮುನಿದರೆ ಮಾರಿ, ಏನ್ರಿ ಅದು, ಮುನಿದರೆ ನಾರಿ. ಅದಕ್ಕೆ ಹೇಳ್ತಾರೆ ಹೆಣ್ಣು ಸಂಸಾರದ ಕಣ್ಣು, ಅದೇ ಹೆಣ್ಣು ಸಂಸಾರದ ಹುಣ್ಣು. ಹೆಣ್ಣು ಯಾವತ್ತೂ ಹುಣ್ಣಾಗದೆ ಸಂಸಾರಕ್ಕೆ ಕಣ್ಣಾಗೇ ಇರ್ತಾರೆ. ಆಯಿತು. ಸತಿಯ ಸರ್ವಕ್ಕೆ ಸಾಧನ, ಕಲಿಸಿದಾತಂ ವರ್ಣ ಮಾತ್ರಂ ಗುರು. ಶಾಲೆಯಲ್ಲಿ ಶಿಕ್ಷಕರು ಕಲಿಸ್ತಾರಲ್ಲ, ಅವರು ಮಾತ್ರ ಗುರುಗಳಲ್ಲ. ಯಾರೇ ಒಬ್ಬನಿಗೆ ಒಂದು ಅಕ್ಷರ ಕಲಿತಿರಲಿ, ಅವನು ಯಾರು ಬೇಕಾದ್ರೂ ಆಗಿರ್ಬೋದು. ತಾಯಿ ನೋಡಿ, ಮನೆಯ ಮೊದಲ ಪಾಠಶಾಲೆ ತಾಯಿ, ಜನನಿ ತಾನೇ ಮೊದಲ ಗುರು ಅನ್ನೋದಿಲ್ವಾ? ಯಾರೇ ಒಂದು ಅಕ್ಷರ, ಒಂದು ಸಣ್ಣ ವಿಷಯ ಕಲಿಸಿದ್ರು ಸಹಿತ ಅವನ ಬೆಳಕಿಗೆ ದಾರಿದೀಪ ಆಗತ್ತೆ. ವರ್ಣ ಅಂದರೆ ಅಕ್ಷರ, ಅಂಥವರು ಗುರುಗಳೇ, ಅವ್ರಿಗೆ ಗೌರವಿಸ್ಬೇಕು. ಶ್ರುತಿ ಮಾರ್ಗಂ ಬಿಡದಾತ ಸುವೃತ್ತಿ. ಸುವೃತ್ತಿ ಸದ್ವ್ಯಕ್ತಿ,
ಹಿಂದೆಲ್ಲ ಮುನಿಗಳು. ಗುರುಕುಲದಲ್ಲಿ ಏನು ಮಾಡೋರು? ಶ್ರುತಿ ಅಂದರೆ ವೇದ, ವೇದ ಮಾರ್ಗ, ಒಳ್ಳೆ ಹಾದಿಯಲ್ಲಿ ಸಾಗೋನು, ಸಾಧನೆ ಮಾಡೋನು, ಜ್ಞಾನವನ್ನು ಪಡೆಯೋನು, ಅವನೇ ಶ್ರೇಷ್ಠ ವ್ಯಕ್ತಿ, ಸದ್ವ್ಯಕ್ತಿ, ಒಳ್ಳೆ ಮುನಿ ಆಗ್ತಾನೆ. ಮಹಾ ಸದ್ವಿದ್ಯೆಯೇ ಪುಣ್ಯದ. ಯಾವತ್ತೂ ಸಹಿತ ಬ್ರಹ್ಮವಿದ್ಯೆ ಇದೆಯಲ್ಲ, ಆ ವಿದ್ಯೆಯನ್ನು ಕಲ್ತು ಬಿಟ್ರೆ ಅದಕ್ಕಿಂತ ಪುಣ್ಯ ಸಂಪಾದನೆಗೆ ಬೇರೆ ಅದಕ್ಕಿಂತ ಶ್ರೇಷ್ಠವಾದ ಇಲ್ಲವೇ ಇಲ್ಲ. ಬ್ರಹ್ಮವಿದ್ಯೆಯ ಸಾಧನೆ ಮಾಡಿದರೆ ಅವನಿಗೆ ಯಶಸ್ಸು ಸಲ್ಲತ್ತೆ. ಸುತನೆ ಸದ್ಗತಿದಾತನೈ. ನೋಡಿ, ಸುತ ಯಾಕೆ ಮಕ್ಕಳು ಬೇಕು ಅಂದರೆ, ಇವರು ಒಳ್ಳೆಯ ರೀತಿ ಬದುಕಿ ಬಾಳಿ ಹೆಸರು ಪಡೆದ್ರೆ ಅದೇ ಏನಾಗುತ್ತೆ, ತಂದೆ ತಾಯಿ ತೀರ್ಕೊಂಡಾಗ ಬೆಂಕಿ ಕೊಡೋದು, ಆಮೇಲೆ ಕ್ರಿಯಾಕರ್ಮಗಳನ್ನು ಮಾಡೋದು ಅಷ್ಟೇ ಅಲ್ಲ, ಇವನು ಮಾಡುವ ಪುಣ್ಯ, ಇವನು ಮಾಡುವ ಒಳ್ಳೆಯ ಕೆಲಸಗಳು ಸಹಿತ ತಂದೆ ತಾಯಿಗಳಿಗೆ ಸದ್ಗತಿಗೆ ಕಾರಣವಾಗುತ್ತೆ. ಅಪ್ಪ ಹರ ರಾಶಿ ಅನ್ನೋ ಸೋಮೇಶ್ವರ ಅಂಥೇಳಿ ಮುಗಿಸ್ತಿದ್ದ. ನೋಡಿ ಮಕ್ಕಳೇ, 4 ವಚನದಲ್ಲಿ ಆ ದೇವನ ಒಲ್ಮೆ ಯಾಕಿರಬೇಕು, ಯಾವುದು ಶ್ರೇಷ್ಠ, ಯಾವುದು ಅಲಂಕಾರಪ್ರಾಯ, ಮಾನವ ಸಂಬಂಧಗಳು ಹೇಗೆ ರೂಪುಗೊಳ್ಳುತ್ತೆ ಅಂತ ಹೇಳಿದ್ದಾನೆ. ದಯಮಾಡಿ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಜ್ಞಾನವನ್ನು ಹೆಚ್ಚೋದು, ತಿಳುವಳಿಕೆ ಹೆಚ್ಚೋ ಬೇಕಾದಷ್ಟು ಪದ್ಯಗಳಿದೆ, ಸಾಹಿತ್ಯ ಇದೆ, ಕಥೆ ಇದೆ. ಓದಿ, ನೀವು ಒಳ್ಳೆಯವರಾಗಿ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.